ಎಲ್ರಿಗೂ ನಮಸ್ಕಾರ. ಸುಲಭದ ಹೆರಿಗೆಗಾಗಿ ನಾರ್ಮಲ್ ಡೆಲಿವರಿ ಸಲುವಾಗಿ ಜೀರಿಗೆ ಕಷಾಯ ಕುಡಿಯೋದರಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ, ಮಗು ಕೂಡ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಅದು ಜೀರಿಗೆ ಕಷಾಯ ಹೇಗೆ ಮಾಡುವುದೆಂದರೆ, ಮಲಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರಿನಲ್ಲಿ 1 ಸ್ಪೂನ್ ಜೀರಿಗೆಯನ್ನು ಹಾಕಿ ನಾವು ಮಿಶ್ರಣ ಮಾಡಿ ಹೋಲ್ ನೈಟ್ ಕ್ಯಾಪನ್ನು ಹಾಕಿ ಚೆನ್ನಾಗಿ ಬಿಟ್ಕೊಡಿ. ಬಿಟ್ಟಿದ ನಂತರ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಬೆಳಗ್ಗೆ ಎದ್ದ ಮೇಲೆ ನೀವು ಒಂದು ಜಾರ್ ಮುಖಾಂತರ ಜೀರಿಗೆ ನೀರನ್ನು ಸಪ್ರೇಟ್ ತೊಗೊಳ್ಳಿ. ಜೀರಿಗೆ ನೀರಿನಲ್ಲಿ ಯಾವ ನೀರು ಜೀರಿಗೆಯಲ್ಲಿ ಹಾಕಿರ್ತಾರೆ ಗ್ಲಾಸ್ನಲ್ಲಿ, ಅದನ್ನು ಜಾರ್ ಮುಖಾಂತರ ತೆಗೆದಾಗ ಒಂದು ಗ್ಲಾಸ್ ಜೀರಿಗೆ ನೀರು ಇರುತ್ತಲ್ಲ, ಆ ನೀರಿನಲ್ಲಿ 1 ಸ್ಪೂನ್ ಶುದ್ಧವಾದ ಜೇನುತುಪ್ಪ, ಅರ್ಧ ಗ್ಲಾಸ್ ಹಾಲು, ಹಸುವಿನ ಹಾಲು ಅರ್ಧ ಗ್ಲಾಸ್ ಹಾಲು, 1 ಸ್ಪೂನ್ ಜೇನುತುಪ್ಪ, ಜೀರಿಗೆ ನೀರು 1 ಗ್ಲಾಸ್ ರಾತ್ರಿ ನೆನೆಹಾಕಿಟ್ಟಿದ್ದು, 1 ಸ್ಪೂನು ಜೇನುತುಪ್ಪ, ಅರ್ಧ ಗ್ಲಾಸ್ ಶುದ್ಧವಾದ ಹಸುವಿನ ಹಾಲು, ಈ ಮೂರನ್ನು ಕೂಡ ಮುಂಜಾನೆ ಎದ್ದು ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಊಟದ ನಂತರ ನೀವು 8ನೇ ತಿಂಗಳಿಂದ ನೀವು ಸ್ಟಾರ್ಟ್ ಮಾಡಿದರೆ 8ನೇ ತಿಂಗಳು 9ನೇ ತಿಂಗಳು ಸತತವಾಗಿ ನೀವು ನಾರ್ಮಲ್ ಡೆಲಿವರಿ ಆಗುವ ತನಕ ಕುಡಿಯುತ್ತಾ ಬಂದಲ್ಲಿ, 2 ತಿಂಗಳು ನೀವು ಕುಡಿತಾ ಬಂದಲ್ಲಿ ನಿಮಗೆ ನಿಮ್ಮ ದೇಹದಲ್ಲಿ ಇಂಟೆಸ್ಟೈನಲಲ್ಲಿ ನೀರು ಕೂಡ ಕಡಿಮೆ ಆಗೋದಿಲ್ಲ, ನಿಮ್ಮ ಮಗು ಚೆನ್ನಾಗಿ ಡೆವಲಪ್ ಆಗುತ್ತೆ ಮತ್ತು ನಿಮ್ಮ ಬ್ರೀತ್ ಪ್ರೆಸೆಂಟೇಷನ್ ಆಗೋದಿಲ್ಲ. ಮಕ್ಕಳಿಗೆ ನಮಗೆ ಫ್ಲೂಡ್ ಕಮ್ಮಿ ಆಗಿದೆ, ನೀರು ಕಮ್ಮಿ ಆಗಿದೆ, ಗರ್ಭದಲ್ಲಿ ನೀರು ಕಮ್ಮಿ ಆಗಿದೆ ಅಂತ ಅನ್ನೋದಿಲ್ಲ. ನೀರು ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ ಕೆಪಾಸಿಟಿ ಚೆನ್ನಾಗಾಗುತ್ತೆ. ಮಗು ಕೂಡ ಡೈಜೆಷನ್ನಿಂದ ಚೆನ್ನಾಗಿ ತಾಯಿಯು ಸೇಕರಣೆ ಮಾಡಿದಂಥ ಪ್ರೋಟೀನಿಂದ ಮಗು ಕೂಡ ಹೆಲ್ದಿಯಾಗಿರುತ್ತೆ. ಯಾವುದೇ ರೀತಿಯಿಂದ ಇಮ್ಯುನಿಟಿ ಕಮ್ಮಿ ಅಂತ ಮಗು ಕೂಡ ಹುಟ್ಟುವುದಿಲ್ಲ ಮತ್ತು ಗರ್ಭದಲ್ಲಿ ಚೆನ್ನಾಗಿ ನೀರು ಇರುವುದರಿಂದ ಇಮ್ಯುನಿಟಿ ಬೂಸ್ಟ್ ಆಗಿರುವುದರಿಂದ ಮತ್ತು ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂಥ ಸ್ಟಕ್ ಇರೋದರಿಂದ ಬೇಬಿಯನ್ನು ನಾವು ಸಿಫಲಿಕ್ ಪ್ರೆಸೆಂಟೇಷನ್ ಬಂದುಬಿಟ್ಟು ನಿಮಗೆ 100% ನಾರ್ಮಲ್ ಡೆಲಿವರಿ ಆಗುತ್ತೆ. ಯಾವುದೇ ರೀತಿಯಾದಂಥ ನಿಮಗೆ ಬ್ರೀತ್ ಪ್ರೆಸೆಂಟೇಷನ್ ಆಗೋದಾಗಲಿ ಮತ್ತು ನಿಮಗೆ ಬಹಳಷ್ಟು ಪೇನ್ ಆಗಿ ನೀವು 18 ತಾಸು 2 ದಿವಸ ಪೇನ್ ತಾಳ್ಕೊಂಬೋದಷ್ಟು ಏನಾಗೋದಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನಾರ್ಮಲ್ ಡೆಲಿವರಿ ಆಗುತ್ತೆ ಮತ್ತು ನಾರ್ಮಲ್ಲು ಡೆಲಿವರಿ ಆಗುತ್ತೆ ಮತ್ತು ಮಗು ಕೂಡ ಹೆಲ್ದಿಯಾಗಿ ಹುಟ್ಟುತ್ತೆ. ಯಾವುದೇ ರೀತಿಯಂಥ ಕಾಂಪ್ಲಿಕೇಶನ್ ಇರೋದಿಲ್ಲ. ನಾವು ಖಾಲಿ ಜೀರಿಗೆ ಕಷಾಯ ಮತ್ತು ಹಾಲು ಜೇನುತುಪ್ಪ ಸೇವಿಸೋದ್ರಿಂದ 100% ನಾರ್ಮಲ್ ಡೆಲಿವರಿ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.